ರಾಜ್ಯದಲ್ಲಿ ಸಚಿವ ಸಂಪುಟ ಪುನರ್ರಚನೆಯ ಒಂದು ಸರ್ಕಸ್ ನಡೀತಾ ಇದೆ. ಈ ಮಧ್ಯೆನೇ ಡಿಕೆ ಬ್ರದರ್ಸ್ ಏನಿದ್ದಾರೆ ಇಬ್ಬರ ಒಂದು ನಡೆ ಕೂಡ ಫುಲ್ ಸಸ್ಪೆನ್ಸ್ ಆಗಿರುವಂತದ್ದು. ಏನು ರಾಜ್ಯದಲ್ಲಿ ಸಚಿವ ಸಂಪುಟ ಒಂದು ಪುನರ್ರಚನೆ ವಿಚಾರ ಒಂದು ಸರ್ಕಸ್ ನಡೀತಾ ಇದೆ ಎಲ್ಲರ ಮಧ್ಯೆ ಕೂಡ ಕಾಂಗ್ರೆಸ್ನಲ್ಲಿ. ಹೀಗಿರುವಾಗಲೇ ಡಿಕೆ ಬ್ರದರ್ಸ್ ಏನಿದ್ದಾರೆ ಇಬ್ಬರು, ಡಿಕೆ ಸುರೇಶ್ ಮತ್ತೆ ಡಿಕೆ ಶಿವಕುಮಾರ್, ಡಿಕೆ ಸುರೇಶ್ ಮತ್ತೆ ಡಿಕೆ ಶಿವಕುಮಾರ್ ಇದ್ದಾರೆ. ಇಬ್ಬರು ಕೂಡ ಒಂದು ರೀತಿಯಾಗಿ ಸೈಲೆಂಟ್ ಆಗಿನೇ ಕೆಲವೊಂದು ವಿಚಾರಗಳನ್ನ ತಂತ್ರಗಳನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಅವರ ಒಂದು ಸೈಲೆಂಟ್ ನಡೆ ಏನಿದೆ, ಸಸ್ಪೆನ್ಸ್ ಆದಂತಹ ನಡೆ ಸಾಕಷ್ಟು ಒಂದು ಚರ್ಚೆಗಳನ್ನು ಹುಟ್ಟಾಕ್ತಾ ಇದೆ. ಇಬ್ಬರು ಡಿಕೆ ಬ್ರದರ್ಸ್ಗಳು ಏನು ಮಾಡೋಕ್ಕೆ ಹೊರಟಿದ್ದಾರೆ ಎನ್ನುವಂತಹ ಪ್ರಶ್ನೆ ಕಾಂಗ್ರೆಸ್ ಪಾಳೆಯದಲ್ಲಿ. ಹಾಗಾದರೆ ಏನಾಗ್ತಾ ಇದೆ, ಆಗ್ತಿರೋದಾದ್ರೂ ಏನು ಎನ್ನುವಂತಹ ಪ್ರಶ್ನೆ. ರಾಜ್ಯ ಸಚಿವ ಸಂಪುಟ ಪುನರ್ರಚನೆ ಈಗ ವಿಚಾರ ಏನಿದೆ ತೀವ್ರಗೊಳ್ತಾ ಇದೆ, ಮಾತನಾಡ್ತಾ ಇದ್ದಾರೆ. ಸಚಿವ ಒಂದು ಸಂಪುಟ ಪುನರ್ರಚನೆಗೆ ಸಿದ್ದರಾಮಯ್ಯ ಕೂಡ ಒಂದು ರೀತಿಯಲ್ಲಿ ಒಲವನ್ನು ತೋರಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದಕ್ಕೆ ಡಿಕೆ ಶಿವಕುಮಾರ್ ವಿರೋಧ ಇದೆ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಖಾಲಿ ಸ್ಥಾನಗಳ ಭರ್ತಿ ಮತ್ತು ಪರಿಷತ್ ಸ್ಥಾನಗಳ ಬಗ್ಗೆಯೂ ಕೂಡ ಚರ್ಚೆ ಆಗ್ತಾ ಇದೆಯಂತೆ. ಏನು ಮಾಡಬೇಕು ಅಂತ ಅಂತಿಮ ನಿರ್ಧಾರ ಹೈಕಮಾಂಡ್ ಕೈನಲ್ಲಿದೆ. ಹೈಕಮಾಂಡ್ ಏನು ಹೇಳುತ್ತೆ ಅದರ ರೀತಿಯಲ್ಲಿ ಆಗುತ್ತೆ. ದೆಹಲಿಯಲ್ಲಿ ಇದ್ದಾರೆ ಡಿಕೆ ಶಿವಕುಮಾರ್. ಆದರೆ ಈಗ ಡಿಕೆ ಸುರೇಶ್ ಕೂಡ ಹೋಗ್ತಾ ಇದ್ದಾರೆ ದೆಹಲಿಗೆ. ಯಾಕೆ ಅಂತ ಗೊತ್ತಿಲ್ಲ. ಅಣ್ಣ ದೆಹಲಿಯಲ್ಲಿದ್ದಾರೆ, ಈಗ ತಮ್ಮ ಕೂಡ ದೆಹಲಿಗೆ ಹೋಗೋಕ್ಕೆ ಮುಂದಾಗಿದ್ದಾರೆ. ಮತ್ತು ನಾಳೆ CM ಸಿದ್ದರಾಮಯ್ಯ ಅವರು ಕೂಡ ಹೋಗ್ತಾ ಇದ್ದಾರೆ ದೆಹಲಿಗೆ. ಹೀಗಿರುವಾಗ ಈ ಒಂದು ಸಚಿವ ಸಂಪುಟ ಪುನರ್ರಚನೆ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಅದರ ಜೊತೆಗೆ CM ಒಂದು ಕುರ್ಚಿಯ ವಿಚಾರ ಕೂಡ ಚರ್ಚೆ ಆಗುವಂತಹ ಒಂದು ಸಾಧ್ಯತೆ ಇದೆ. ಹೀಗಾಗಿ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನಲ್ಲಿ ಕೆಲವೊಂದು ವಿಚಾರಗಳು ನಡೀತಾ ಇದೆ. ಈ ಸಚಿವ ಸಂಪುಟ ವಿಚಾರಣೆ ಅಥವಾ CM ಬದಲಾವಣೆ ವಿಚಾರಣೆ, ಅದರ ಜೊತೆಗೆ KPCC ಅಧ್ಯಕ್ಷ ಸ್ಥಾನದ ಒಂದು ವಿಚಾರ, ಈ ಎಲ್ಲ ವಿಚಾರಗಳು ಕೂಡ ಕಾಂಗ್ರೆಸ್ನಲ್ಲಿ ಚರ್ಚೆ ಇರುವಂಥದ್ದು. ಹೀಗಾಗಿ ಈ ಒಂದು ವಿಚಾರಗಳ ಬಗ್ಗೆ CM ಸಿದ್ದರಾಮಯ್ಯ ಒಂದು ಕಡೆ ಒಲವು ತೋರಿದ್ದಾರೆ, ಇನ್ನು ಒಂದು ಕಡೆ ಡಿಕೆ ಶಿವಕುಮಾರ್ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಎನ್ನಲಾಗ್ತಾ ಇದೆ. ಹೀಗಾಗಿ CM ಸಿದ್ದರಾಮಯ್ಯ ಅವರು ನಾಳೆ ದೆಹಲಿಗೆ ಹೋಗ್ತಾ ಇದ್ದಾರೆ. ಆಲ್ರೆಡಿ ಡಿಕೆ ಶಿವಕುಮಾರ್ ದೆಹಲಿನಲ್ಲಿನೇ ಇದ್ದಾರೆ. ಈಗ ಡಿಕೆ ಸುರೇಶ್ ಕೂಡ ದೆಹಲಿಗೆ ಹೋಗ್ತಾ ಇರುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ರಾಹುಲ್ ಗಾಂಧಿಯ ಒಂದು ಭೇಟಿಯ ಸಮಯವನ್ನು ಕೂಡ ಕೇಳಿದ್ದಾರೆ ಅಂತ ಡಿಕೆ ಶಿವಕುಮಾರ್. ಹೀಗಾಗಿ ಅವರು ಅವಕಾಶ ಕೊಟ್ಟರೆ ಭೇಟಿ ಮಾಡಿ ಮಾತನಾಡ್ತಾರೆ. ನಾಳೆ ಸಿದ್ದರಾಮಯ್ಯ ಕೂಡ ದೆಹಲಿ ಪ್ರವಾಸ ಇರೋದ್ರಿಂದ ರಾಜ್ಯ ರಾಜಕೀಯದಲ್ಲಿ ಈ ಒಂದು ವಿಚಾರ ಜೋರಾಗಿ ಕೇಳಿ ಬರ್ತಾ ಇದೆ. ಹಾಗಾದರೆ ಅಣ್ಣ ತಮ್ಮಂದಿರಿಬ್ಬರು, ಡಿಕೆ ಬ್ರದರ್ಸ್ ಇಬ್ಬರು ಏನು ಪ್ಲಾನ್ ಮಾಡ್ಕೊಂಡಿದ್ದಾರೆ? ಯಾಕೆ ಡಿಕೆ ಸುರೇಶ್ ದೆಹಲಿಗೆ ಹೋಗ್ತಾ ಇದ್ದಾರೆ? ರಾಹುಲ್ ಗಾಂಧಿಯವರ ಒಂದು ಭೇಟಿಯ ಸಮಯವನ್ನು ಡಿಕೆ ಶಿವಕುಮಾರ್ ಕೇಳಿದ್ದಾರೆ. ರಾಹುಲ್ ಗಾಂಧಿ ಅದರ ಬಗ್ಗೆ ಇನ್ನೂ ಹೇಳಿಲ್ಲ. ಒಂದು ವೇಳೆ ಅವಕಾಶವನ್ನು ಸಿಕ್ಕರೆ ಈ ಎಲ್ಲ ಒಂದು ವಿಚಾರಗಳನ್ನು ಮಾತನಾಡುವಂತಹ ಸಾಧ್ಯತೆ ಇದೆ. ಮತ್ತೆ ಮಾಜಿ ಸಂಸದ ಡಿಕೆ ಸುರೇಶ್ ಕೂಡ ದೆಹಲಿಗೆ ಹೋಗ್ತಾ ಇದ್ದಾರೆ. ಅಣ್ಣನ ಜೊತೆ ಸೇರಿಕೊಂಡು ಅವರು ಕೂಡ ವರಿಷ್ಠರ ಒಂದು ಮನವೊಲಿಸುವಂಥ ಕೆಲಸವನ್ನು ಮಾಡ್ತಾರ, ಅವರು ಕೂಡ ಭಾಗಿಯಾಗ್ತಾರ, ಏನಾದರೂ ಚರ್ಚೆಗಳನ್ನು ಮಾಡ್ತಾರ. ಹೀಗಾಗಿ ಈ ಒಂದು ಡಿಕೆ ಬ್ರದರ್ಸ್ ಇಬ್ಬರು ಏನಿದ್ದಾರೆ ಎಲ್ಲೋ ಒಂದು ಕಡೆ CM ಸಿದ್ದರಾಮಯ್ಯ ಅವರ ಒಂದು ನಿಲುವುಗಳ ವಿಚಾರವಾಗಿ ಮಾತನಾಡಬಹುದು, ಆದರೆ ಕೆಲವೊಂದು ಬದಲಾವಣೆಗಳ ವಿಚಾರವಾಗಿ ಮಾತನಾಡಬಹುದು. ಇನ್ನೊಂದು ಮುಖ್ಯವಾಗಿ ನೋಡಿ, ಒಂದು ವೇಳೆ KPCC ಅಧ್ಯಕ್ಷ ಸ್ಥಾನ ಏನಾದರೂ ಬದಲಾವಣೆ ಆದರೆ ಅದರ ಬಗ್ಗೆ ಏನಾದರೂ ಅಂದರೆ ಬದಲಾವಣೆ ಮಾಡೋಕ್ಕೆ ಗಮನವನ್ನು ಹರಿಸ್ತಿದೆ. ಏನಾದರೂ ಡಿಕೆ ಸುರೇಶ್ಗೆ ಏನಾದರೂ KPCC ಅಧ್ಯಕ್ಷ ಸ್ಥಾನ ಏನಾದರೂ ಕೊಡುತ್ತಾರಾ ಗೊತ್ತಿಲ್ಲ. ಯಾಕಂದರೆ ಅಣ್ಣ ಇದಕ್ಕೂ ಕೂಡ ಲಾಬಿ ನಡೆಸಬಹುದು, ಹೇಳೋಕ್ಕಾಗಲ್ಲ. ರಾಜಕೀಯದಲ್ಲಿ ಏನಾದರೂ ಬದಲಾವಣೆ ಆಗಬಹುದು. ಎಲ್ಲೋ ಒಂದು ಕಡೆ ಸತೀಶ್ ಜಾರಕಿಹೊಳಿ KPCC ಅಧ್ಯಕ್ಷ ಸ್ಥಾನ ಬೇಕು ಅಂತ ಕೇಳ್ತಾ ಇದ್ದಾರೆ. ಅದರ ಜೊತೆಗೆ ಮುಖ್ಯಮಂತ್ರಿ ಸ್ಥಾನದ ಒಂದು ಆಕಾಂಕ್ಷಿ ಅಂತ ಕೂಡ ಹೇಳಿಕೊಂಡಿದ್ದಾರೆ. ಹೀಗಾಗಿ ಈಗಿರುವಾಗ ಏನು ಕೆಲವರು ಒಂದು ನಾಯಕರ ನಡೆಗಳು ಸಾಕಷ್ಟು ಅನುಮಾನಗಳನ್ನು ಉಂಟಾಗುತ್ತೆ, ಕೆಲವೊಂದು ಪ್ರಶ್ನೆಗಳನ್ನು ಮೂಡಿಸುವಂತೆ ಮಾಡುತ್ತೆ ಇವರ ಒಂದು ನಡೆಗಳು. ಹೀಗಾಗಿ ಕಾಂಗ್ರೆಸ್ನಲ್ಲಿ ಈಗ ಸದ್ಯಕ್ಕೆ ಇರುವಂತಹ ಒಂದು ಈ ವಿಚಾರಗಳೇನಿದೆ ಚರ್ಚೆ ಆಗ್ತಾ ಇದೆ. ಅದಕ್ಕಾಗಿ ಏನು ಡಿಕೆ ಸುರೇಶ್ ಈಗ ಹೋಗ್ತಾ ಇದ್ದಾರೆ ದೆಹಲಿಗೆ,
ಡಿ ಕೆ ಶಿವಕುಮಾರ್ ಜೊತೆ ಹೋಗಿ ಅವರು ಏನಾದರೂ ಕೆಲವೊಂದು ತಂತ್ರಗಳನ್ನು ಮಾಡ್ತಾ ಇದ್ದಾರೆ. ಇಬ್ಬರು ನಾಯಕರು ಕೂಡ ಸೈಲೆಂಟ್ ಆಗಿದ್ದಾರೆ. ಕೆಲವೊಂದು ಬಾರಿ ಹೇಳಿಕೆಗಳನ್ನು ಕೊಟ್ಟಿದ್ದು ಸಾಕಷ್ಟು ಕುತೂಹಲಕ್ಕೆ ಕೂಡ ಕಾರಣವಾಗಿತ್ತು. ಡಿ ಕೆ ಸುರೇಶ್ ಹೇಳಿದ್ರು ಅಣ್ಣನ ಹಣೆ ಬರದಲ್ಲಿದ್ದರೆ CM ಆಗ್ತಾರೆ ಅಂತೆ. ಇನ್ನೊಂದ್ಸಲ ಹೇಳಿದ್ರು ಇಲ್ಲ ಅವರು CM ಆಗೇ ಆಗ್ತಾರೆ, ಅದನ್ನು ಯಾರು ತಪ್ಪಿಸೋಕೆ ಆಗಲ್ಲ, ನಮ್ಮ ಅಣ್ಣ CM ಆಗ್ತಾರೆ, ಅದನ್ನು ಯಾರೂ ಕೂಡ ಬದಲು ಮಾಡೋಕ್ಕೆ ಆಗಲ್ಲ. ಈ ರೀತಿಯಾದಂತಹ ಒಂದು ಗೊಂದಲವಾದಂತಹ ಹೇಳಿಕೆಗಳನ್ನು ಕೊಟ್ಟಿದ್ರು ಡಿ ಕೆ ಸುರೇಶ್ ಈ ಹಿಂದೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರ ಒಂದು ವಿಚಾರದಲ್ಲಿ ಡಿ ಕೆ ಸುರೇಶ್ ಆಗಾಗ ಕೆಲವೊಂದು ವಿಚಾರಗಳನ್ನು ಕೊಡೋದು ಅವರ ಪರವಾಗಿ ಅಥವಾ ಅಡ್ಡಗೋಡೆಯ ಮೇಲೆ ದೀಪ ಇಟ್ಟಂತೆ ಕೊಡುವಂತಹ ಒಂದು ಹೇಳಿಕೆಗಳು ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇತ್ತು. ಹೀಗಾಗಿ ಈ ಇಬ್ಬರು ಅಣ್ಣ ತಮ್ಮಂದಿರು ದೆಹಲಿಯಲ್ಲಿ ಏನು ಮಾಡೋಕ್ಕೆ ಹೊರಟಿದ್ದಾರೆ. ನಾಳೆ CM ಸಿದ್ದರಾಮಯ್ಯ ಅವರು ಕೂಡ ದೆಹಲಿಗೆ ಹೋಗ್ತಾ ಇದ್ದಾರೆ. ಅವರೇನು ಮಾತುಕತೆಗಳನ್ನು ಆಡ್ತಾರೆ ಗೊತ್ತಿಲ್ಲ. ಹೀಗಾಗಿ ಸದ್ಯಕ್ಕಂತೂ ಕಾಂಗ್ರೆಸ್ನಲ್ಲಿ ಇರುವಂತಹ ಈ ಒಂದು ಚರ್ಚೆಗಳ ವಿಚಾರಗಳು ಜೋರಾಗಿ ಕೇಳಿ ಬರ್ತಾ ಇದೆ. ಏನಾಗಬಹುದು ಎನ್ನುವಂತಹ ಒಂದು ವಿಚಾರ ಕ್ಷಣ ಕ್ಷಣಕ್ಕೂ ಕೂಡ ಕಾಂಗ್ರೆಸ್ನಲ್ಲಿರುವಂತಹ ಒಂದು ನಾಯಕರಲ್ಲಿ ಕಳವಳವನ್ನು ಉಂಟು ಮಾಡ್ತಾ ಇದೆ. ಏನಾಗಬಹುದು ಈ ಒಂದು ಕಾಂಗ್ರೆಸ್ ಕ್ರಾಂತಿಯ ವಿಚಾರ, ಯಾವ ಬದಲಾವಣೆಗಳು ಆಗುತ್ತೆ, ಯಾರ್ಯಾರು ಬದಲಾಗ್ತಾರೆ, ಹೈಕಮಾಂಡ್ ಯಾವ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ, ಏನಾಗುತ್ತೆ, ಈ ರೀತಿಯಾದಂತಹ ಒಂದು ಎಲ್ಲ ವಿಚಾರಗಳು ಕೂಡ ಚರ್ಚೆ ಆಗ್ತಾ ಇದೆ ಕಾಂಗ್ರೆಸ್ ಪಾಳೆಯದಲ್ಲಿ. ಹೀಗಾಗಿ ಏನು ಮಾಡ್ತಾರೆ ಸಿದ್ದರಾಮಯ್ಯ ಅವರು ಅನ್ನುವಂಥ ಒಂದು ವಿಚಾರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.